ಡೆಫಿನೆಟ್ಲಿ ಇದೊಂದು ವಿಷಯ ಯಾಕೆಂದರೆ ದಿಸ್ ಇಸ್ ಆ್ಯಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಸೊ ಕತೆ ಬಗ್ಗೆ ಹೇಳಲ್ಲ, ಬಟ್ ಜಾನ್ ಒಂದು ಆ್ಯಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ನಾನು ಮಾಡಿರೋದು ಫಸ್ಟ್ ಟೈಮ್. ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ನನಗೆ ಕಾನ್ಫಿಡೆನ್ಸ್ ಇದೆ. ಥ್ಯಾಂಕ್ ಯು. ಏನು ಗೊತ್ತಾ ಮಾತಾಡೋದು ಒಂದು ನಿಮಿಷ ಸರ್. ಏನು ಅಂದರೆ ಅಬ್ದುಲ್ ಬಹುದೂರ್ ಬರ್ಜಿ ಸೊ ಒಬ್ಬರು ಒಂದು ಫ್ಯಾಮಿಲಿ ಲವ್ ಸ್ಟೋರಿ. ಈ ಸಿನಿಮಾ ಬಂದು ಕಂಪ್ಲೀಟಾಗಿ ಬೇರೆ ಜಾನರ್ ಒಂಚೂರು ನಚ್ಚಿದೆ. ಡೆಫಿನೆಟ್ಲಿ ಒಂಚೂರು ಮೆಚೋರ್ಡ್ ಲವ್ ಸ್ಟೋರಿ ಇದೆ. ಹಾಫ್ ಮೆಚೋರ್ಡ್ ಲವ್ ಸ್ಟೋರಿ. ಇದು ಈ ಸಿನಿಮಾ ಒಂದು ಟ್ರೀಟ್ ಆಗಿದೆ. ಪ್ರೊಡ್ಯೂಸರ್ ಇಲ್ಲ ಏನು ಅಂದರೆ ಈ ಲವ್ ಸ್ಟೋರಿ ಯಾವುದೂ ಇಲ್ಲ. ಈ ಬಂದಿದ್ರೆ ನಾನು ಸುಮ್ಮನೆ ಹೇಳಲ್ಲ, ಮನಸ್ಸನ್ನು ಹೇಳೋದು. ಯಾಕೆಂದರೆ ನಮಗೆ ಎಲ್ಲಿ ಬೇಕಾದರೂ ಡ್ರಾಪ್ ಆಗ್ಬೋದು. ಬಟ್ ನಾನು ಫೋನ್ ಮಾಡೋದು ಇಮಿಡಿಯೇಟ್ ಉತ್ತರ ಕರ್ನಾಟಕದಲ್ಲಿ ಕನೆಕ್ಷನ್ ಅಂತ ಹೌಸ್ಫುಲ್ ಅಂತಾರೆ. ಸೊ ಅದಕ್ಕೆ ನಾನು ಎಲ್ಲೋದ್ರೂ ನನಗೆ ಯಾವಾಗಲೂ ಕೈ ಹಿಡಿದಿದ್ದು ಉತ್ತರ ಕರ್ನಾಟಕ ನಮಗೆ ಅಂತಲೇ ನಾನು ಹೆಮ್ಮೆ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಬರ್ಡೇ ಈಗ ಮಾಡ್ಬೋದು ಏನಕ್ಕೆ ಅಂದರೆ ಪ್ರತಿ ವರ್ಷವೂ ಎಲ್ಲರೂ ಇಲ್ಲಿಂದ ಬಂದು ನಮ್ಗೆ ಆಶೀರ್ವಾದ ಮಾಡ್ಬೋದು. ಸಾಕಷ್ಟು ಜನ ಬಂದಿದ್ದಾರೆ, ಬಟ್ ಎಷ್ಟೋ ಜನ ಹತ್ರ ಬರೋಕ್ಕಾಗ್ದಿರೋನ್ನ ನಾವು ಮೀಟ್ ಮಾಡಬೇಕು. ಸೊ ನಾವು ಅವ್ರಿಗೆ ಆಶೀರ್ವಾದನ ಮಾಡಿದ್ದು ತುಂಬ ಜನ ಬಂದಿರಲ್ಲ ಮೀಟ್ ಮಾಡಿದ್ದಾರೆ. ಸೊ ನಾನೇ ಬಂದು ಇನ್ನೂ ಒಂದು ಶಾಕ್ ಬೇಕು. ನಾನು ಆಲ್ಸೋ ಒಂದು ಪಾಸಿಟಿವ್ ವೇವ್ಸ್ ಇವತ್ತು ಸ್ಪೆಷಲ್ ಆಗಿ ಈಗ ಎಂಟ್ರಿ ಕೊಡೋದಾದ್ರೆ ನಿಮ್ಮ ಇಂಟ್ರೊಡಕ್ಷನ್ ಸಾಂಗ್ ಕೂಡ ರಿಲೀಸ್ ಆಗಿರ್ತಕ್ಕಂಥದ್ದು. ಅದೇ ಸಿಗ್ಬೇಕಾಗಿತ್ತು ರಿವ್ಯೂ ಬಗ್ಗೆ ಹೇಳೋದಾದ್ರೆ. ಸೊ ಆ ಸಾಂಗು ಮತ್ತು ಅದರ ವಿಚಾರವಾಗಿ ಮಾತನಾಡ್ತಾರೆ. ಇವತ್ತು ರಿಲೀಸ್ ಆಗಿರೋ ಇಂಟ್ರೊಡಕ್ಷನ್ ಸಾಂಗ್ ಎಲ್ಲ ನೋಡಿದ್ರಾ? ನೋಡುವವರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದೊಂದು ಖುಷಿ ವಿಚಾರ. ನನಗೆ ಆ್ಯಕ್ಚುಲಿ ರಿಲೀಸ್ ಆಗಬೇಕಾಗಿತ್ತು. ಒಂಚೂರು ಟೆಕ್ನಿಕಲ್ ಒಂಚೂರು ಅಪ್ಲೋಡ್ ಲೇಟ್ ಆಯಿತು 5 ಲ್ಯಾಂಗ್ವೇಜ್. ಸೊ ಅದಕ್ಕೆ ಕರೆಕ್ಟಾಗಿ ಹೋಗಿ ರಾಹುಲ್ ಆಗಿತ್ತು. ಸರ್ ರಿಲೀಸ್ ಮುಂಬೈಯಲ್ಲಿ ಇಂಟರ್ನ್ಯಾಷನಲ್ ಪ್ರೆಸ್ಪೆಕ್ಟ್ ಮಾಡಿದ್ದೆ. ಒಳ್ಳೆ ರಿಸೆಪ್ಷನ್ ಸಿಕ್ಕಿತ್ತು. ಆಲ್ಮೋಸ್ಟ್ 30+ ಕಂಟ್ರೀಸಿಂದ ಜರ್ನಲಿಸ್ಟ್ ಬಂದಿದ್ರು ಅಕ್ರಾಸ್ ದ ವರ್ಲ್ಡ್. ಅದಾದ ನಂತರ ನಿನ್ನೆ ಹೈದರಾಬಾದ್ಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದೆ. ಅಲ್ಲೆಲ್ಲ ರಿಸೆಪ್ಷನ್ ಹೇಗಿತ್ತು ಅಂತ. ಹೈದರಾಬಾದ್ ತುಂಬ ಚೆನ್ನಾಗಿದೆ ರೆಸ್ಪಾನ್ಸು. ಅಲ್ಲೆಲ್ಲ ಒಳ್ಳೆ ಫಿಲ್ಮ್ಸ್ ಆಗುತ್ತೆ. ಆಲ್ಮೋಸ್ಟ್ ಮೈತ್ರಿ ನೈಸಾಮ್ ಮೈತ್ರಿ ಹೋಗಿದ್ದಾರೆ. ಸೊ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ರೆಸ್ಪಾನ್ಸು ಚೆನ್ನಾಗಿದೆ. ಎಸ್ಪೆಷಲಿ ಆಂಧ್ರಲ್ಲಿ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ಉತ್ತರ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ರಿ? ಇಲ್ಲ ಸಾಂಗ್ ಇದೆ, ಬಾದಾಮಿ ಎಲ್ಲ ಇದೆ. ಇದು ಸಾಕಷ್ಟು ಕಡೆ ರಿಲೀಸ್ ಮಾಡೋಕೆ ನೈಟ್ ಶೂಟೆಲ್ಲ ಆಗ್ತದೆ. ಈ ಸಿನಿಮಾ ರಿಲೀಸ್ ಆಗಿದೆ. ಬಟ್ ಜೀವನದ ಸಾಂಗ್ಗಳೆಲ್ಲ ಗಾಯನ ಮಾಡೋದಿಲ್ಲ. ಆ್ಯಂಡ್ ಆಲ್ಸೋ ನಾನು ಪ್ರತಿಯೊಂದು ಸಿನಿಮಾ ನಾವು ಅದೇ ರಿಕ್ವೆಸ್ಟ್ ಮಾಡೋದು. ಒಂದು ಶಾರ್ಟ್ ಮೈಸೂರು ಬರ್ಬೋದು ಅಥವಾ ಉತ್ತರ ಕರ್ನಾಟಕ. ಈ 2 ಕಡೆ ನಾನು ಶೂಟ್ ಮಾಡೇ ಮಾಡ್ತೀನಿ. ರಿಕ್ವೆಸ್ಟ್ ಮಾಡೇ ಮಾಡ್ತೀನಿ. ಅಟ್ಲೀಸ್ಟ್ ಒಂದು ಶಾರ್ಟ್ ಆದರೂ ನಾನು ಉತ್ತರ ಕರ್ನಾಟಕದಲ್ಲಿ ಆಲ್ಸೋ ಮೈಸೂರು ಒಂದು ಶಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಕೈಯಲ್ಲಿ ಚೆನ್ನಾಗಿ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಏನಾದ್ರೆ ವಿಷಯ ಏನಂದರೆ ಈಗ ಫ್ಲೈಟಲ್ಲಿ ಬೇರೆ ಕಳಿಸ್ಬಿಟ್ಟಿದ್ದೀನಿ. ಕಾರ್ ಒಂದು 12 ಬಂದೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.